ಸಮಸ್ತ ವೀಕ್ಷಕರೇ, ಕರ್ನಾಟಕ ಟೈಮ್ಸ್ ನೌಗೆ ಸ್ವಾಗತ ಸುಸ್ವಾಗತ. ಪಾಂಡುಪುರ ಪಟ್ಟಣದಲ್ಲಿರುವ ಐತಿಹಾಸಿಕ ಇರೋಡೆ ಕೆರೆಗೆ ತನ್ನದೇ ಆದ ಇತಿಹಾಸ ಹೊಂದಿದೆ. ಈ ಕೆರೆಯನ್ನು ನಂಬಿಕೊಂಡು 1,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಷ್ಟು ನೂರಾರು ರೈತರು ವ್ಯವಸಾಯ ಮಾಡುತ್ತಿದ್ದಾರೆ. ಇಂತಹ ಪ್ರಸಿದ್ಧ ಪಾಂಡುಪುರ ಇರೋಡೆ ಕೆರೆಯ ದೊಡ್ಡ ಏರಿಯಲ್ಲಿ ರಂಧ್ರವಾಗಿ ರಭಸವಾಗಿ ಏರಿ ಮಧ್ಯೆ ನೀರು ಹರಿದು ಅನಾಹುತ ಅಂಚಿನಲ್ಲಿದೆ. ಕೆರೆಯ ಏರಿ ಮಧ್ಯೆ ಕಳೆದ ರಾತ್ರಿ ರಂಧ್ರ ಕೊರೆದು ಕೆರೆಯ ನೀರು ರಂಧ್ರದ ಮೂಲಕ ರಭಸವಾಗಿ ಹರಿಯುತ್ತಿದೆ. ಸಣ್ಣ ಪ್ರಮಾಣದಲ್ಲಿದ್ದ ರಂಧ್ರ ಸಮಯ ಕಳೆಯುತ್ತಿದ್ದಂಗೆ ದೊಡ್ಡ ಪ್ರಮಾಣದ ರಂಧ್ರವಾಗಿ ಮಾರ್ಪಾಡಾಗಿ ನೀರು ಹರಿಯುತ್ತಿದೆ. ಕೆರೆಯ ಏರಿ ಕೆಳಗಡೆ ನಟೇಶ್ ಮುದ್ಯಾರ್ ಹಾಗೂ ರಾಮಬಾಣ ಕಿರು ಕಾಲುವೆ ಇರುವುದರಿಂದ ರಂಧ್ರದ ಮೂಲಕ ಹರಿಯುತ್ತಿರುವ ನಾಲೆ ನೀರು ನಾಲೆಗೆ ಸೇರುತ್ತಿದೆ. ಕಿರು ನಾಲೆ ಇಲ್ಲದಿದ್ದರೆ ಹರಿಯುತ್ತಿದ್ದ ನೀರು ಜಮೀನುಗಳಿಗೆ ನುಗ್ಗಿ ಬೆಳೆ ನಾಶವಾಗುತ್ತಿತ್ತು ಎಂದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಕೆರೆಯ ಏರಿ ಭಾಗದಲ್ಲಿ ಸಂಪೂರ್ಣ ಮರ ಗಿಡಗಂಟೆಗಳು ಬೆಳೆದುಕೊಂಡು ಏರಿ ಒಡೆದು ಹೋಗುವ ಸ್ಥಿತಿ ನಿರ್ಮಾಣಗೊಂಡಿರುವುದರಿಂದ ಈ ಅನಾಹುತ ಸಂಭವಿಸಿದೆ. ಇದೇ ರೀತಿ ದೊಡ್ಡ ಅನಾಹುತ ಸಂಭವಿಸಿದರೆ ಕೆರೆ ಒಡೆದು ಹೋಗುತ್ತದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಬೇಕು, ಸಮಸ್ಯೆ ಸರಿಪಡಿಸಬೇಕು ಎಂದು ಶಾಸಕರಾದಂತಹ ದರ್ಶನ್ ಪುಟ್ಟಣಯ್ಯ, ಮಾಜಿ ಸಚಿವರಾದಂತಹ CS ಪುಟ್ಟರಾಜುರವರಿಗೆ ಮಾಹಿತಿ ನೀಡಿದ್ದೇವೆ ಎಂದು ಇರೋಡೆ ಕೆರೆಯ ಅಭಿವೃದ್ಧಿ ಸಮಿತಿ ಮಾಜಿ ಅಧ್ಯಕ್ಷರಾದಂತಹ ಚೆನ್ನಕೇಶವ, ಪ್ರಸ್ತುತ ಅಧ್ಯಕ್ಷರಾದಂತಹ ಬೆಟ್ಟೇಗೌಡರು, ಕಾರ್ಯದರ್ಶಿ ಸಂಜೀವ್, ರೈತರಾದ ಜನಾರ್ದನ್ ಸೇರಿದಂತೆ ಅನೇಕರು ಸ್ಥಳದಲ್ಲೇ ಒತ್ತಾಯಿಸಿದ್ದಾರೆ. ಇರೋಡೆ ಕೆರೆಗೆ ತೊಣ್ಣೂರು ಕೆರೆಯ ಕೋಡಿ ಬಿದ್ದ ನೀರು, ಹೇಮಾವತಿ ಅಚ್ಚುಕಟ್ಟು ನೀರು, ವಿಶ್ವೇಶ್ವರಯ್ಯ ನಾಲೆಯ ಅಚ್ಚುಕಟ್ಟು ನೀರು ಬಂದು ಸೇರಿಕೊಳ್ಳುತ್ತದೆ. ಕೆರೆಯಲ್ಲಿ 0.18 TMC ನೀರು ಸಂಗ್ರಹವಾಗುತ್ತದೆ. ಸುಮಾರು 1,000ಕ್ಕೂ ಹೆಚ್ಚು ಹೆಕ್ಟೇರ್ ಜಮೀನುಗಳಿಗೆ ನೀರು ಸರಬರಾಜು ಆಗುತ್ತದೆ. ಸ್ಥಳಕ್ಕೆ ಕಾವೇರಿ ನೀರಾವರಿ ನಿಗಮದ AWE ಶಿವಪ್ರಸಾದ್, ಸಹಾಯಕ ಅಧಿಕಾರಿ ಹೇಮೋಜಿರಾವ್ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಹರಿಯುತ್ತಿರುವ ನೀರು ಸ್ಥಗಿತಗೊಳಿಸಲು ತಾತ್ಕಾಲಿಕ ಕ್ರಮ ಕೈಗೊಂಡಿದ್ದಾರೆ. ಈಗ ಇಂಜಿನಿಯರ್ ಬಂದವ್ರೆ, ಸೌಡೆಗಳು ಕ್ಲೀನ್ ಮಾಡೋಕ್ಕೆ ಹೇಳಿದ್ವಿ. ಬೆಳಗಿನ ಜಾವನೇ ನೋಡ್ಕೊಂಡು ರೈತರು ಗಮನಿಸ್ಕೊಂಡ್ರು. ಇರೋಡೆ ಕೆರೆಯವರು ಅಡ್ಡಿ ಜನಾರ್ದನ್, ನಾವು ಎಲ್ಲರೂ ಇದ್ದೀವಿ ಇಲ್ಲೇ ರೈತರುಗಳು ಅವರೇ. ಈಗ ಒಂದು 2,000 ಕಳಿಸಿ ಸಂಜೆ ತನಕ ಇಲ್ಲಿ ಆದಾಡಕ್ಕೆ ಇಲ್ಲ. ನಾವೇ ಡೀಸೆಲ್ ಮಾಡಿ ಆ ಥರ ಮಾಡ್ಬೋದು. ಈ ಕಡೆಗೆ ಮಳ್ಬಿಟ್ಟೆ ಕಟ್ಕೊಂಡು ಹಾಕ್ಕೊಂಡ್ಬಿಟ್ರೆ ಇರೋಡೆ ಕೆರೆ ಅಂತ ಇದ್ರ ಹೆಸರು. ಪಾಂಡವರು ಇದ್ದು ತಾವಿಂದನೂ ಕುಂತಿಕೆರೆ ಅಂತ ಹೇಳ್ತಾಯಿದ್ರು. ಇತ್ತೀಚೆಗೆ 2002ರಲ್ಲಿ ಕೆರೆ ಬ್ರಿಡ್ಜ್ ಆದಾಗ ಹೊಡೆದೋದಾಗ 53 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ ರೈತರಿಗೆ ಮತ್ತು ತಾತ್ಕಾಲಿಕವಾಗಿ ಇದನ್ನು ಸರಿ ಮಾಡಿದರು. ಆದರೆ ಇಲ್ಲಿ ತನಕನೂ ಮೇಲೆ ಕಾಂಡ ಅಧಿಕಾರಿಗಳ ಗಮನಕ್ಕೆ ಎಷ್ಟೇ ಸಲ ತಂದ್ರೂ ಇಲ್ಲಿರತಕ್ಕಂಥ ಗಿಡ ಗಂಡೆಗಳನ್ನ ಯಾವುದನ್ನು ಕ್ಲೀನ್ ಮಾಡ್ತೇನೆ. ಇದು ಬೇರೆಲ್ಲ ಒಳಗೆ ಹೋಗಿ ಇವತ್ತು ಸಡ್ಲ ಆಗೈತೆ ಏರಿ. ಇದನ್ನು ಸರಿಪಡಿಸದೆ ಹೋದರೆ ಇನ್ನೂ ದೊಡ್ಡ ಅನಾಹುತ ಆಯ್ತದೆ. ಆದ್ದರಿಂದ ಸರ್ಕಾರ ಮತ್ತು ಇವರು ಸಾಮಾನ್ಯ ಶಾಸಕರು ಮತ್ತು ಮಾಜಿ ಶಾಸಕರು ಎಲ್ಲರ ಗಮನಕ್ಕೂ ತಂದು ಈಗ DPR ಆಗಿ 24 ಕೋಟಿ ರೆಡಿ ಮಾಡಿಸ್ತೀವಿ ಅಂತ ಆಶ್ವಾಸನೆ ಕೊಡ್ತವ್ರೆ. ಆದಷ್ಟು ಬೇಗ ಇದನ್ನು ಸ್ಯಾಂಕ್ಷನ್ ಮಾಡಿ ಪ್ರವಾಸೋದ್ಯಮ ಕುಂತಿಬೆಟ್ಟ ಮತ್ತು ಇದೆಲ್ಲ ಇರೋದ್ರಿಂದ ಪ್ರವಾಸೋದ್ಯಮನಾಗಿ ಅಭಿವೃದ್ಧಿ ಪಡಿಸ್ಬೇಕಾಗಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಪಾಂಡುಪುರದ ಕೊನೆಯ ಭಾಗದಲ್ಲಿರುವಂಥ ಇರೋಡೆ ಕೆರೆ ಇದು ಸುಮಾರು 800 ಎಕರೆ 1000 ಎಕರೆಗೆ ನೀರು ಉಣಿಸ್ತಾ ಇದ್ದೀವಿ ಭೂಮಿಗೆ. ಆದ ಕಾರಣ ಇಲ್ಲಿ ಮರಗಳು ಜಾಸ್ತಿ ಆಗ್ಬಿಟ್ಟು ಏರಿ ಸಡಿಲಾಗ್ಬಿಟ್ಟೈತೆ. ಸಡಿಲಾದಾಗ ಮರಗಳು ಕಡಿದವ್ರೆ ಅದನ್ನು ಸಂಪೂರ್ಣ ಬೇರೆ ಸಹಿತ ಕಿತ್ತಾಕ್ತೇವೆ. ದುಕ್ಕಿದ ಏನಾಗೈತೆ ಹಂದಿ ಪಂದಿ ಎಲ್ಲ ಆಡಿ ವಾಸ ಮಾಡ್ಕೊಂಡು ಇಲ್ಲಿ ವಾಸಸ್ಥಾನದಿಂದ ಈ ಕೆರೆಗೆ ಡ್ಯಾಮೇಜ್ ಆಗ್ತಾಯಿದೆ. ಕೆರೆಗೆ ಡ್ಯಾಮೇಜ್ ಆದರೆ ಈ ಭಾಗದಲ್ಲಿರುವಂಥ ರೈತರ ಭೂಮಿಗಳು ಯಾವ ಭೂಮಿ ಎಲ್ಲೈತೆ ಅಂತ ಕಂಡುಹಿಡಿಯೋಕ್ಕಾಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ MLA ಸಾಹೇಬರು, MP ಸಾಹೇಬರು ಎಲ್ಲ ಸೇರಿ ಇದನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಶೀಘ್ರದಲ್ಲೇ ಕಾರ್ಯಾರಂಭಿಸಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀವಿ.